ಮನೆಯ ಹಕ್ಕುಪತ್ರವನ್ನು ಕೊಡ್ತಾರೆ, ಅರ್ಹರಿಗೆ ಮಾತ್ರ. ಬಿಜೆಪಿ ಸತ್ಯಶೋಧನಾ ಸಮಿತಿಯಿಂದ ವರದಿ ಸಲ್ಲಿಕೆ ಆಗಿದೆ. ಬಿಜೆಪಿ ಸತ್ಯಶೋಧನಾ ಸಮಿತಿ ಅಲ್ಲಿ ಹೋಗಿ ವರದಿಯನ್ನ ಸಲ್ಲಿಸಿತ್ತು. ಸದ್ಯ ಬಿಜೆಪಿ ಇದನ್ನ ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ರಲ್ಲ, ಕೋಗಿಲು ಬಡಾವಣೆಯಲ್ಲಿ ಮನೆಯನ್ನ ಕಳೆದುಕೊಂಡ್ರಲ್ಲ ಅವರೆಲ್ಲ ಬಾಂಗ್ಲಾದೇಶದ ಪ್ರಜೆಗಳು ಅನ್ನೋದು ಇವರ ವಿಚಾರ ಆಗಿತ್ತು. ಹಾಗಾಗಿ ಅವರಿಗೆ ಮನೆ ಕಟ್ಟಿ ಕೊಡಬೇಡಿ ಅಂತ ಹೇಳಿ ಕೂಡ ಹೇಳಿದ್ರು. ಮತ್ತೆ ಕೇರಳದವರು ಕೆಲವರು ಇದ್ರು ಅನ್ನೋದು ಕೂಡ ಇಲ್ಲಿ ಮಾಹಿತಿ ಸಿಕ್ಕಿತ್ತು. ಈ ಆಧಾರದಲ್ಲೇ ಬಹುತೇಕ ಜನ ಕೇರಳದವರೆಲ್ಲ ಇದ್ರು ಅನ್ನೋದು. ಹೀಗಾಗಿ ಯಾಕೆ ನೀವು ಕೇರಳದವ್ರನ್ನ ಓಲೈಸೋ ಪ್ರಯತ್ನ ಮಾಡ್ತೀರಿ, ಮನೆ ಕೊಡಬೇಡಿ, ಕನ್ನಡಿಗರಿಗೆ ಮನೆ ಕಟ್ಟಿ ಕೊಡೋದಕ್ಕಾಗೋದಿಲ್ಲ, ನೆರೆ ಸಂತ್ರಸ್ತರು ಬಹುತೇಕ ಜನ ಇದ್ದಾರೆ, ಇನ್ನೂ ಕೂಡ ಅವ್ರು ಬೀದಿಯಲ್ಲೇ ಇದ್ದಾರೆ, ಅಂತವರಿಗೆಲ್ಲ ಕೊಟ್ಕೊಡ್ಬಹುದಲ್ಲ ಅಂತೇಳಿ ಎಲ್ಲ ಹೇಳಿತ್ತು. ಆದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಕಟ್ಟಾಜ್ಞೆಯಂತೆ ಮನೆ ಕಟ್ಟಿ ಕೊಡಲೇಬೇಕು ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಹೊರಟಿದ್ರು. ಅದರಂತೆ ಓಕೆ, ಆದ್ರೆ ಕೆಲವು ಅರ್ಹತೆಗಳಿದ್ರೆ ಮಾತ್ರ ಅವರು ಇಷ್ಟು ವರ್ಷಗಳಿಂದ ಅಲ್ಲಿರೋದ್ರ ಬಗ್ಗೆ ದಾಖಲಾತಿ, ಆನಂತರ ಕೆಲವು ಡಾಕ್ಯುಮೆಂಟ್ಗಳು ಇತ್ತು ಅನ್ನೋದಾದ್ರೆ ಅವರಿಗೆ ನಾವು ಅದನ್ನ ಪರಿಗಣಿಸಿ ಮನೆಯನ್ನ ಕಟ್ಟಿಕೊಡೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳಿತ್ತು. ಹಾಗೇನೆ ಈಗ ಅರ್ಹ 25ರಿಂದ 28 ಜನರನ್ನ ಗುರುತಿಸಿ ಅವರಿಗೆ ಈ ಸರ್ಕಾರ ಹಕ್ಕುಪತ್ರವನ್ನ ಕೊಡುವಂತ ತೀರ್ಮಾನವನ್ನ ಮಾಡಿದೆ. ಇದರ ನಡುವೆ ಬಿಜೆಪಿ ಸತ್ಯಶೋಧನೆಯನ್ನ ಮಾಡಿ ರಿಯಲಿ ಏನಾಗ್ತಿದೆ ಅಲ್ಲಿ, ಏನಾದ್ರೂ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಾ ಅಥವಾ ಏನಾದ್ರೂ ಒತ್ತಡಕ್ಕೆ ಸಿಲುಕಿದ್ರ, ಇದೆಲ್ಲದ್ರ ಬಗ್ಗೆ ಅಲ್ಲಿರೋರು ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ಜೆನ್ಯೂನ್ ಇದ್ದಾರಾ, ಅವರ ಹತ್ರ ದಾಖಲಾತಿಗಳಿದಾವ ಅನ್ನೋದ್ರ ಬಗ್ಗೆ ಸತ್ಯಶೋಧನೆಯನ್ನ ಮಾಡಿತ್ತು ಬಿಜೆಪಿ. ವಿಶ್ವನಾಥ್ ಅವರ ನೇತೃತ್ವದಲ್ಲಿ, ಯಲಹಂಕ ಶಾಸಕರ ನೇತೃತ್ವದಲ್ಲಿ. ಸದ್ಯ ಈ ಸಂಬಂಧ ಈಗ ಸತ್ಯಶೋಧನೆಯ ರಿಪೋರ್ಟ್ ಅನ್ನ, ವರದಿಯನ್ನ ಸಲ್ಲಿಕೆ ಮಾಡಿದೆ. ಮನೆಯನ್ನ ಹಂಚುತ್ತಿರುವ ಸರ್ಕಾರದ ಕ್ರಮವನ್ನ ಖಂಡಿಸಿ ಕೋಗಿಲು ಬಡಾವಣೆಗೆ ಹೋಗಿ ಸತ್ಯಶೋಧನೆಯನ್ನ ಮಾಡಿ ಸರ್ಕಾರಕ್ಕೆ ಈಗ ವರದಿಯನ್ನ ಈಗ ಸರ್ಕಾರ ಮನೆ ಹಕ್ಕುಪತ್ರ ಕೊಡ್ತಾ ಇದೆಯಲ್ಲ, ಈ ಸಮಯದಲ್ಲೇ ವರದಿಯನ್ನ ಕೊಡೋದಕ್ಕೆ ಈಗ ಬಿಜೆಪಿ ನಾಯಕರು ಹೊರಟಿದ್ದಾರೆ. ಮನೆಯ ಹಕ್ಕುಪತ್ರವನ್ನು ಕೊಡ್ತಾರೆ, ಅರ್ಹರಿಗೆ ಮಾತ್ರ. ಬಿಜೆಪಿ ಸತ್ಯಶೋಧನಾ ಸಮಿತಿಯಿಂದ ವರದಿ ಸಲ್ಲಿಕೆ ಆಗಿದೆ. ಬಿಜೆಪಿ ಸತ್ಯಶೋಧನಾ ಸಮಿತಿ ಅಲ್ಲಿ ಹೋಗಿ ವರದಿಯನ್ನ ಸಲ್ಲಿಸಿತ್ತು. ಸದ್ಯ ಬಿಜೆಪಿ ಇದನ್ನ ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ರಲ್ಲ, ಕೋಗಿಲು ಬಡಾವಣೆಯಲ್ಲಿ ಮನೆಯನ್ನ ಕಳೆದುಕೊಂಡ್ರಲ್ಲ ಅವರೆಲ್ಲ ಬಾಂಗ್ಲಾದೇಶದ ಪ್ರಜೆಗಳು ಅನ್ನೋದು ಇವರ ವಿಚಾರ ಆಗಿತ್ತು. ಹಾಗಾಗಿ ಅವರಿಗೆ ಮನೆ ಕಟ್ಟಿ ಕೊಡಬೇಡಿ ಅಂತ ಹೇಳಿ ಕೂಡ ಹೇಳಿದ್ರು. ಮತ್ತೆ ಕೇರಳದವರು ಕೆಲವರು ಇದ್ರು ಅನ್ನೋದು ಕೂಡ ಇಲ್ಲಿ ಮಾಹಿತಿ ಸಿಕ್ಕಿತ್ತು. ಈ ಆಧಾರದಲ್ಲೇ ಬಹುತೇಕ ಜನ ಕೇರಳದವರೆಲ್ಲ ಇದ್ರು ಅನ್ನೋದು. ಹೀಗಾಗಿ ಯಾಕೆ ನೀವು ಕೇರಳದವ್ರನ್ನ ಓಲೈಸೋ ಪ್ರಯತ್ನ ಮಾಡ್ತೀರಿ, ಮನೆ ಕೊಡಬೇಡಿ, ಕನ್ನಡಿಗರಿಗೆ ಮನೆ ಕಟ್ಟಿ ಕೊಡೋದಕ್ಕಾಗೋದಿಲ್ಲ, ನೆರೆ ಸಂತ್ರಸ್ತರು ಬಹುತೇಕ ಜನ ಇದ್ದಾರೆ, ಇನ್ನೂ ಕೂಡ ಅವ್ರು ಬೀದಿಯಲ್ಲೇ ಇದ್ದಾರೆ, ಅಂತವರಿಗೆಲ್ಲ ಕೊಟ್ಕೊಡ್ಬಹುದಲ್ಲ ಅಂತೇಳಿ ಎಲ್ಲ ಹೇಳಿತ್ತು. ಆದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಕಟ್ಟಾಜ್ಞೆಯಂತೆ ಮನೆ ಕಟ್ಟಿ ಕೊಡಲೇಬೇಕು ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಹೊರಟಿದ್ರು. ಅದರಂತೆ ಓಕೆ, ಆದ್ರೆ ಕೆಲವು ಅರ್ಹತೆಗಳಿದ್ರೆ ಮಾತ್ರ ಅವರು ಇಷ್ಟು ವರ್ಷಗಳಿಂದ ಅಲ್ಲಿರೋದ್ರ ಬಗ್ಗೆ ದಾಖಲಾತಿ, ಆನಂತರ ಕೆಲವು ಡಾಕ್ಯುಮೆಂಟ್ಗಳು ಇತ್ತು ಅನ್ನೋದಾದ್ರೆ ಅವರಿಗೆ ನಾವು ಅದನ್ನ ಪರಿಗಣಿಸಿ ಮನೆಯನ್ನ ಕಟ್ಟಿಕೊಡೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳಿತ್ತು. ಹಾಗೇನೆ ಈಗ ಅರ್ಹ 25ರಿಂದ 28 ಜನರನ್ನ ಗುರುತಿಸಿ ಅವರಿಗೆ ಈ ಸರ್ಕಾರ ಹಕ್ಕುಪತ್ರವನ್ನ ಕೊಡುವಂತ ತೀರ್ಮಾನವನ್ನ ಮಾಡಿದೆ. ಇದರ ನಡುವೆ ಬಿಜೆಪಿ ಸತ್ಯಶೋಧನೆಯನ್ನ ಮಾಡಿ ರಿಯಲಿ ಏನಾಗ್ತಿದೆ ಅಲ್ಲಿ, ಏನಾದ್ರೂ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಾ ಅಥವಾ ಏನಾದ್ರೂ ಒತ್ತಡಕ್ಕೆ ಸಿಲುಕಿದ್ರ, ಇದೆಲ್ಲದ್ರ ಬಗ್ಗೆ ಅಲ್ಲಿರೋರು ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ಜೆನ್ಯೂನ್ ಇದ್ದಾರಾ, ಅವರ ಹತ್ರ ದಾಖಲಾತಿಗಳಿದಾವ ಅನ್ನೋದ್ರ ಬಗ್ಗೆ ಸತ್ಯಶೋಧನೆಯನ್ನ ಮಾಡಿತ್ತು ಬಿಜೆಪಿ. ವಿಶ್ವನಾಥ್ ಅವರ ನೇತೃತ್ವದಲ್ಲಿ, ಯಲಹಂಕ ಶಾಸಕರ ನೇತೃತ್ವದಲ್ಲಿ. ಸದ್ಯ ಈ ಸಂಬಂಧ ಈಗ ಸತ್ಯಶೋಧನೆಯ ರಿಪೋರ್ಟ್ ಅನ್ನ, ವರದಿಯನ್ನ ಸಲ್ಲಿಕೆ ಮಾಡಿದೆ. ಮನೆಯನ್ನ ಹಂಚುತ್ತಿರುವ ಸರ್ಕಾರದ ಕ್ರಮವನ್ನ ಖಂಡಿಸಿ ಕೋಗಿಲು ಬಡಾವಣೆಗೆ ಹೋಗಿ ಸತ್ಯಶೋಧನೆಯನ್ನ ಮಾಡಿ ಸರ್ಕಾರಕ್ಕೆ ಈಗ ವರದಿಯನ್ನ
ಸರ್ಕಾರ ವರದಿಯನ್ನ ಈಗ ಸರ್ಕಾರ ಮನೆ ಹಕ್ಕುಪತ್ರ ಕೊಡ್ತಾ ಇದೆಯಲ್ಲ, ಈ ಸಮಯದಲ್ಲೇ ವರದಿಯನ್ನ ಕೊಡೋದಕ್ಕೆ ಈಗ ಬಿಜೆಪಿ ನಾಯಕರು ಹೊರಟಿದ್ದಾರೆ. ಮನೆಯ ಹಕ್ಕುಪತ್ರವನ್ನು ಕೊಡ್ತಾರೆ, ಅರ್ಹರಿಗೆ ಮಾತ್ರ. ಬಿಜೆಪಿ ಸತ್ಯಶೋಧನಾ ಸಮಿತಿಯಿಂದ ವರದಿ ಸಲ್ಲಿಕೆ ಆಗಿದೆ. ಬಿಜೆಪಿ ಸತ್ಯಶೋಧನಾ ಸಮಿತಿ ಅಲ್ಲಿ ಹೋಗಿ ವರದಿಯನ್ನ ಸಲ್ಲಿಸಿತ್ತು. ಸದ್ಯ ಬಿಜೆಪಿ ಇದನ್ನ ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ರಲ್ಲ, ಕೋಗಿಲು ಬಡಾವಣೆಯಲ್ಲಿ ಮನೆಯನ್ನ ಕಳೆದುಕೊಂಡ್ರಲ್ಲ ಅವರೆಲ್ಲ ಬಾಂಗ್ಲಾದೇಶದ ಪ್ರಜೆಗಳು ಅನ್ನೋದು ಇವರ ವಿಚಾರ ಆಗಿತ್ತು. ಹಾಗಾಗಿ ಅವರಿಗೆ ಮನೆ ಕಟ್ಟಿ ಕೊಡಬೇಡಿ ಅಂತ ಹೇಳಿ ಕೂಡ ಹೇಳಿದ್ರು. ಮತ್ತೆ ಕೇರಳದವರು ಕೆಲವರು ಇದ್ರು ಅನ್ನೋದು ಕೂಡ ಇಲ್ಲಿ ಮಾಹಿತಿ ಸಿಕ್ಕಿತ್ತು. ಈ ಆಧಾರದಲ್ಲೇ ಬಹುತೇಕ ಜನ ಕೇರಳದವರೆಲ್ಲ ಇದ್ರು ಅನ್ನೋದು. ಹೀಗಾಗಿ ಯಾಕೆ ನೀವು ಕೇರಳದವ್ರನ್ನ ಓಲೈಸೋ ಪ್ರಯತ್ನ ಮಾಡ್ತೀರಿ, ಮನೆ ಕೊಡಬೇಡಿ, ಕನ್ನಡಿಗರಿಗೆ ಮನೆ ಕಟ್ಟಿ ಕೊಡೋದಕ್ಕಾಗೋದಿಲ್ಲ, ನೆರೆ ಸಂತ್ರಸ್ತರು ಬಹುತೇಕ ಜನ ಇದ್ದಾರೆ, ಇನ್ನೂ ಕೂಡ ಅವ್ರು ಬೀದಿಯಲ್ಲೇ ಇದ್ದಾರೆ, ಅಂತವರಿಗೆಲ್ಲ ಕೊಟ್ಕೊಡ್ಬಹುದಲ್ಲ ಅಂತೇಳಿ ಎಲ್ಲ ಹೇಳಿತ್ತು. ಆದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಕಟ್ಟಾಜ್ಞೆಯಂತೆ ಮನೆ ಕಟ್ಟಿ ಕೊಡಲೇಬೇಕು ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಹೊರಟಿದ್ರು. ಅದರಂತೆ ಓಕೆ, ಆದ್ರೆ ಕೆಲವು ಅರ್ಹತೆಗಳಿದ್ರೆ ಮಾತ್ರ ಅವರು ಇಷ್ಟು ವರ್ಷಗಳಿಂದ ಅಲ್ಲಿರೋದ್ರ ಬಗ್ಗೆ ದಾಖಲಾತಿ, ಆನಂತರ ಕೆಲವು ಡಾಕ್ಯುಮೆಂಟ್ಗಳು ಇತ್ತು ಅನ್ನೋದಾದ್ರೆ ಅವರಿಗೆ ನಾವು ಅದನ್ನ ಪರಿಗಣಿಸಿ ಮನೆಯನ್ನ ಕಟ್ಟಿಕೊಡೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳಿತ್ತು. ಹಾಗೇನೆ ಈಗ ಅರ್ಹ 25ರಿಂದ 28 ಜನರನ್ನ ಗುರುತಿಸಿ ಅವರಿಗೆ ಈ ಸರ್ಕಾರ ಹಕ್ಕುಪತ್ರವನ್ನ ಕೊಡುವಂತ ತೀರ್ಮಾನವನ್ನ ಮಾಡಿದೆ. ಇದರ ನಡುವೆ ಬಿಜೆಪಿ ಸತ್ಯಶೋಧನೆಯನ್ನ ಮಾಡಿ ರಿಯಲಿ ಏನಾಗ್ತಿದೆ ಅಲ್ಲಿ, ಏನಾದ್ರೂ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಾ ಅಥವಾ ಏನಾದ್ರೂ ಒತ್ತಡಕ್ಕೆ ಸಿಲುಕಿದ್ರ, ಇದೆಲ್ಲದ್ರ ಬಗ್ಗೆ ಅಲ್ಲಿರೋರು ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ಜೆನ್ಯೂನ್ ಇದ್ದಾರಾ, ಅವರ ಹತ್ರ ದಾಖಲಾತಿಗಳಿದಾವ ಅನ್ನೋದ್ರ ಬಗ್ಗೆ ಸತ್ಯಶೋಧನೆಯನ್ನ ಮಾಡಿತ್ತು ಬಿಜೆಪಿ. ವಿಶ್ವನಾಥ್ ಅವರ ನೇತೃತ್ವದಲ್ಲಿ, ಯಲಹಂಕ ಶಾಸಕರ ನೇತೃತ್ವದಲ್ಲಿ. ಸದ್ಯ ಈ ಸಂಬಂಧ ಈಗ ಸತ್ಯಶೋಧನೆಯ ರಿಪೋರ್ಟ್ ಅನ್ನ, ವರದಿಯನ್ನ ಸಲ್ಲಿಕೆ ಮಾಡಿದೆ. ಮನೆಯನ್ನ ಹಂಚುತ್ತಿರುವ ಸರ್ಕಾರದ ಕ್ರಮವನ್ನ ಖಂಡಿಸಿ ಕೋಗಿಲು ಬಡಾವಣೆಗೆ ಹೋಗಿ ಸತ್ಯಶೋಧನೆಯನ್ನ ಮಾಡಿ ಸರ್ಕಾರಕ್ಕೆ ಈಗ ವರದಿಯನ್ನ ಈಗ ಸರ್ಕಾರ ಮನೆ ಹಕ್ಕುಪತ್ರ ಕೊಡ್ತಾ ಇದೆಯಲ್ಲ, ಈ ಸಮಯದಲ್ಲೇ ವರದಿಯನ್ನ ಕೊಡೋದಕ್ಕೆ ಈಗ ಬಿಜೆಪಿ ನಾಯಕರು ಹೊರಟಿದ್ದಾರೆ. ಡೈರೆಕ್ಟ್